ಹಾವೇರಿ ಜಿಲ್ಲೆಯ 3 ಸಕ್ಕರೆ ಕಾರ್ಖಾನೆಯವರು ಕಬ್ಬಿಗೆ 1 ಟನ್ಗೆ 3,200 ರೂಪಾಯಿ ನೀಡಬೇಕೆಂದು ಕಬ್ಬು ಬೆಳೆಗಾರರು ಒತ್ತಾಯಿಸುತ್ತಿದ್ದು, ರೈತ ಕೇಳಿದ ಬೆಲೆ ನೀಡಲು ಸಾಧ್ಯವಿಲ್ಲ ಎಂದು ಸಕ್ಕರೆ ಕಾರ್ಖಾನೆ ಮಾಲೀಕರು ನಿರಾಕರಿಸುತ್ತಿದ್ದ ಹಿನ್ನೆಲೆಯಲ್ಲಿ ಬೆಳಗಾವಿ ಜಿಲ್ಲೆ ಕಬ್ಬು ಬೆಳೆಗಾರರಿಗೆ ಟನ್ಗೆ 3,300 ರೂಪಾಯಿ ಬೆಲೆ ನೀಡಲಾಗಿದೆ. ಅದೇ ಮಾದರಿಯಲ್ಲಿ ಹಾವೇರಿ ಜಿಲ್ಲಾ ರೈತರಿಗೂ 3,300 ರೂಪಾಯಿ ಬೆಲೆ ಘೋಷಿಸಬೇಕೆಂದು ರಾಜ್ಯ ರೈತ ಸಂಘಟನೆಗಳ ಒಕ್ಕೂಟ, ರಾಜ್ಯ ಕಬ್ಬು ಬೆಳೆಗಾರರ ಸಂಘ ಹಾವೇರಿ ಜಿಲ್ಲಾ ವತಿಯಿಂದ ಹಿಂದೆ ಡಿಸಿ ಕಚೇರಿ ಮುಂದೆ ಹೋರಾಟ ಹಮ್ಮಿಕೊಂಡಿದ್ದು, ಇಂದು ಹಾವೇರಿ ನಗರದ ಹೊಸಮನೆ ಸಿದ್ದಪ್ಪ ವೃತ್ತದಲ್ಲಿ ನೂರಾರು ರೈತರಿಂದ ಹೋರಾಟ ಹಮ್ಮಿಕೊಳ್ಳಲಾಗಿದೆ. ಬ್ಯೂರೋ ರಿಪೋರ್ಟ್, ತೌಸಿಫ್, ಹಾವೇರಿ. ಕೊನೆಗೆ ಉಳಿದ್ರೆ ತನ್ನ ಮನೆಗೆ ಬಳಸಿಕೊಳ್ಳುವಂತ ವ್ಯವಸ್ಥೆ ನಮ್ಮ ರೈತರು ಮೊದಲಿನಿಂದಲೂ ಮಾಡ್ಕೊಳ್ತಾ ಬಂದಿದ್ದಾರೆ. ಅದಕ್ಕೆ ಜಿಲ್ಲಾಡಳಿತದ ಮೂಲಕ ಸರ್ಕಾರಕ್ಕೆ, ಜನಪ್ರತಿನಿಧಿಗಳಿಗೆ ನಮ್ಮದೊಂದು ಸಲಹೆ ಏನು ಅಂತಂದ್ರೆ, ನಮ್ಮ ರೈತರಿಗೆ ಉತ್ತಮವಾದಂತಹ ಕರೆಂಟ್ ಮತ್ತು ನೀರು ಕೊಡ್ರಿ, ಸರ್ಕಾರಕ್ಕೆ ಸಾಲ ಕೊಡುವ ತಾಕತ್ತು ನಮ್ಮ ರೈತರಿಗಿದೆ ಎನ್ನುವಂತಹದ್ದನ್ನು ನಾವೆಲ್ಲ ಗಮನಿಸಬೇಕಾಗಿರುವಂತಹದ್ದು. ಮತ್ತೆ ಪದೇ ಲಿಂಗಪ್ಪ ಜಾತ್ರೆಗೆ ಅಲ್ಲೇನ ತಂದು ಒಬ್ಬ ಕಿಶಕ್ ಕಟ್ ಮಾಡಿದ್ನಂತ. ಅವಾಗ ಆಟ ಮೊಮ್ಮಗನ್ನ ಹೆಗಲ ಮ್ಯಾಕು ನಿಟ್ಕೊಂಡು ಹೊರಟಿದ್ನಂತ. ಅವಾಗ ಅಂತ ಯಾಕಪ್ಪ ಮಂದಿ ಪೊಲೀಸ್ ಏನೇಪ್ಪ ಪಿಕ್ ಪಾಕೆಟ್ ಮಾಡ್ಯಾನಲ್ಲಿ ಕಿಶೆ ಹೊಡೆದಾನ, ಅದಕ್ಕೆ ಅವನ್ನ ಪೊಲೀಸರು ಹಿಡ್ಕೊಂಡು ಹೊರಟಾರದೆ ಅಂದಂತ. ಮುಂದೆ ಸ್ವಲ್ಪ ಹೊತ್ತಿನಾಗ ಒಂದು ಅರ್ಧ ತಾಸಿನಾಗ ಮಿನಿಸ್ಟರ್ ಬಂದಂತ.